ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ, ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಹೌಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರೇ, ಇನ್ನ ನಾವು ಶನಿಯ ಒಂದು ಮೀನದ ಗೋಚಾರದ ಫಲವನ್ನ ಮಕರ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮಕರ ಲಗ್ನಕ್ಕೆ ಲಗ್ನಾಧಿಪತಿ ಬಂದು ಶನಿಯೇ ಆಗ್ತಾನೆ ಮತ್ತು 2ನೇ ಮನೆಯ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಟ್ರಾನ್ಸಿಷನ್ ಆಗ್ತಾ ಇದ್ದಾನೆ. ಸೊ ಇದು ಒಂದು ಒಳ್ಳೆ ಕಾಂಬಿನೇಷನ್. ಲಗ್ನಾಧಿಪತಿ ಏನಾದ್ರೂ 3ನೇ ಮನೆ ಮತ್ತು 6ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಇದು ಧೀಮಂತ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ಯೂಶಲಿ ಧೀಮಂತ ಯೋಗದ ರಿಸಲ್ಟ್ ಏನಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ತುಂಬಾ ಫ್ರೀ ವಿಲ್ ಸಿಗುತ್ತೆ ಕೆಲಸ ಮಾಡಕ್ಕೆ. ಯಾಕೆಂತ ಹೇಳಿದ್ರೆ 3ನೇ ಮನೆ ಇಸ್ ದ ಹೌಸ್ ಆಫ್ ವಿಲ್ ಪವರ್. ಯಾವಾಗ ಲಗ್ನಾಧಿಪತಿನೇ 3ನೇ ಮನೆಯಲ್ಲಿ ಬಂದು ಕುಳಿತುಕೊಂತಾನೋ ಆಗ ಅದು ಧೀಮಂತ ಯೋಗ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ ಮನುಷ್ಯನ್ಗೆ, ಒಳ್ಳೆ ಫ್ರೀ ವಿಲ್ ಇರುತ್ತೆ ಮತ್ತು ಟ್ಯಾಲೆಂಟ್ ಇರುತ್ತೆ. 3ನೇ ಮನೆ ಉಪಚಯ ಸ್ಥಾನ ಕೂಡ ಆಗಿರೋದ್ರಿಂದ ಮನುಷ್ಯ ಏಜ್ ಆಗ್ತಾ ಆ ಮನೆಗಳಲ್ಲಿ ಆತನಿಗೆ ಒಳ್ಳೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಆದ್ರೆ 3ನೇ ಮನೆಯಲ್ಲಿ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ಅಗ್ರೆಷನ್ ಕೊಡ್ತಾನೆ. ಸೊ ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಕಮ್ಮಿಂಗ್ ಒಂದು 50-60 ದಿನ ಶನಿ ರಾಹುವನ್ನ ಜಾಯಿನ್ ಆಗಿರೋದ್ರಿಂದ ಗುರುವಿನ ಮನೆಯಲ್ಲಿ ಅನ್ನೆಸರಿ ಅಗ್ರೆಷನ್ ಕ್ರಿಯೇಟ್ ಆಗುತ್ತೆ, ಅನ್ನೆಸರಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ವಿಲ್ ಪವರ್ ಅಪ್ಲೈ ಮಾಡಿ ಕೆಲಸ ಮಾಡಕ್ ಹೋದಾಗ ಬಹಳ ಅಡಚಣೆಗಳು ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ಕೇತು ತಕ್ಷಣ 9ನೇ ಮನೆಗೆ ಹೋಗ್ಬಿಡ್ತಾನೆ, ರಾಹು 3ನೇ ಮನೆಗೆ ಬಂದ ಅಂದ್ರೆ ಕೇತು 9ನೇ ಮನೆಗೆ ಹೋಗ್ತಾನೆ. ಸೊ ನಿಮ್ಮ ಲಕ್ಕು ನಿಮ್ಮ ಕೆಲಸದ ಜೊತೆ ಸಾಥ್ ಕೊಡೋದಿಲ್ಲ. ಆಗ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ನಿಮ್ಗೆ ಫ್ರಸ್ಟ್ರೇಷನ್ ಆಗುತ್ತೆ. ಸೊ ಯಾವಾಗ ಶನಿ ರಾಹುವಿನ ಒಂದು ಈ ಬಂಧನದಿಂದ ಮುಕ್ತಿ ಹೊಂದುತ್ತಾನೋ 3ನೇ ಮನೆಯಲ್ಲಿ ಅಂತ ಹೇಳಿದ್ರೆ ಮೇ ಆದ್ಮೇಲೆ, ಆಗ ನಿಮ್ಗೆ ನಿಮ್ಮ ಒಂದು ಹೊಸ ಇನಿಷಿಯೇಟಿವ್ ಗಳಿಂದ ನಿಮ್ಗೆ ದುಡ್ಡು ಸಿಗ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ 3ನೇ ಮನೆ ಇಸ್ ದ ಹೌಸ್ ಆಫ್ ಇನಿಷಿಯೇಟಿವ್, 2ನೇ ಮನೆ ಧನ ಸ್ಥಾನ ಅಥವಾ ಕುಟುಂಬ ಸ್ಥಾನ. ಸೊ ಆಗ ನಿಮ್ಗೆ ನೀವು ಯಾವ್ದಾದ್ರು ಒಂದು ಹಾಬಿ ತಗೊಂಡು ಆ ಹಾಬಿ ಕಲ್ತು ಆ ಹಾಬಿ ಮುಖಾಂತರ ನಿಮ್ಮ ಲಕ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಶನಿ ಡೈರೆಕ್ಟ್ ಆಗಿ 9ನೇ ಮನೆಯನ್ನು ನೋಡ್ತಾನೆ ಲಗ್ನಾಧಿಪತಿಯಾಗಿ. ಸೊ ಶನಿ ಇಲ್ಲಿ ಯೋಗಕಾರಕ ಕೂಡ ಆಗ್ತಾನೆ ಅಂತ ಹೇಳ್ಬೋದು. ಆಗ ನಿಮ್ಮ ಲಕ್ ಇನ್ಕ್ರೀಸ್ ಆಗುತ್ತೆ. ಲಕ್ ಇನ್ಕ್ರೀಸ್ ಆದ್ಮೇಲೆ ನಿಮ್ಗೆ ದುಡ್ಡಿನ ಫ್ಲೋನು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅಟ್ ಲೀಸ್ಟ್ ರಾಹು ಶನಿಯ ಜೊತೆ ಇರೋ ತನಕ ನೀವು ಈ ಫ್ರಸ್ಟ್ರೇಷನ್ ಅಗ್ರೆಷನ್ ಅನ್ನ ಓವರ್ಕಮ್ ಮಾಡ್ಬೇಕಂತ ಹೇಳಿದ್ರೆ 3ನೇ ಮನೆ ಏನು ಹೌಸ್ ಆಫ್ ನ್ಯೂ ಇನಿಷಿಯೇಟಿವ್, ಒಂದು ಹೊಸ ಇನಿಷಿಯೇಟಿವ್ ಆಗಿ ನೀವು ಮೆಡಿಟೇಷನ್ ಅನ್ನ ತಗೋಬಹುದು, ಅಥವಾ ಭೈರವನ ಆರಾಧನೆಯನ್ನ ಮಾಡಬಹುದು, ಅಥವಾ ಶಿವನಿಗೆ ಅಭಿಷೇಕವನ್ನ ಮಾಡಿಸಬಹುದು. ಮತ್ತು 3ನೇ ಮನೆ ಇಸ್ ದ ಹೌಸ್ ಆಫ್ ರೈಟಿಂಗ್ ಕೂಡ ಆಗಿದೆ, ಅಂದ್ರೆ ಬರೆಯೋದು. ಸೊ ದೇವರ ಒಂದು ನಾಮವನ್ನ ಬರೆಯೋದು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ. ಮಿತ್ರ, ಇದೆಲ್ಲ ರೆಮಿಡಿನೂ ಕೂಡ ನೀವು ಮಾಡಿ ಸಕ್ಸಸ್ ಅನ್ನ ಶನಿಯ ಒಂದು ಗೋಚಾರದಿಂದ ಪಡಿಬಹುದು.